ಭೀಮಾ ನದಿ ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಗ್ತಾ ಇರೋದ್ರಿಂದ ಅಲ್ಲಿ ಸುಮಾರು 3-3.5 ಲಕ್ಷ ಕ್ಯೂಸೆಕ್ಸು. ಯಾಕಂದ್ರೆ ಭೀಮಾ ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡೆಫಿಸಿಟ್ ಬೇಸಿನ್, ಅಂದ್ರೆ ಕೊರತೆ ಇರುವಂತ ನದಿ ಇರುವುದು. 3 ವರ್ಷದಲ್ಲಿ 1 ವರ್ಷ ಮಾತ್ರ ನಮಗೆ ರಿಕ್ವೈರ್ಡ್ ಫ್ಲೋ ಸಿಗ್ತಾ ಇರ್ತಾರೆ. ಮಹಾರಾಷ್ಟ್ರದವರು ಅಲ್ಲಿ ತಮ್ಮ ನೀರನ್ನು ಹಿಡ್ಕೊಂಡು ತಮಗೆ ಶೋಲಾಪುರ್ಗೆ ಮತ್ತು ಇದಕ್ಕೆ ಬೇಕಾದ ಸಂದರ್ಭದಲ್ಲಿ ನಾವು ನೀರು ಕೊಡೋದನ್ನು ಬಿಟ್ಕೊಂಡ್ರೆ ನಮಗೆ ಇವತ್ತು ದಿವಸ ಬಹಳಷ್ಟು ಭೀಮಾ ನದಿಯಿಂದ ನಮಗೆ ನಿರಂತರವಾಗಿ ಇವತ್ತು ಆ ಜನ ಇವತ್ತು ಕೊರತೆಯನ್ನು ಅನುಭವಿಸುವಂಥ ಪ್ರಶ್ನೆ ಇದೆ. ಈಗ 3-3.5 ಲಕ್ಷ ಕ್ಯೂಸೆಕ್ಸ್ ಮೇಲೆ ಇವತ್ತು ದಿವಸ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಶೋಲಾಪುರ ಹೈವೇನೇ ಬ್ಲಾಕ್ ಆಗಿದೆ, ಇವತ್ತು ದಿವಸ ಸಂಪರ್ಕ ಆಗಿದೆ. ಸೊ ಹೀಗಾಗಿ ನಾವು ಇಲಾಖೆಯವರು, ನಾನು ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ನಾವು ಆಮೇಲೆ ನಮ್ಮ ACS ನಮ್ಮ ವಾಟರ್ ರಿಸೋರ್ಸಸ್ ಗೌರವ್ ಗುಪ್ತಾನು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಎಷ್ಟು ಕ್ಯೂಸೆಕ್ಸ್ ಬರ್ತದೆ ಮುಖ್ಯಮಂತ್ರಿಗಳು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ದಿವಸ ನಾವು ನಿರಂತರವಾಗಿ ಅದನ್ನು ಇದು ಮಾಡ್ತಾ ಇದ್ದೀವಿ, ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. ನೀರಾವರಿ ಇಲಾಖೆನೂ ಕೂಡ ಮಾಡ್ತಾ ಇದೆ. ಮತ್ತು ಇದು ಕೇವಲ ಗುಲ್ಬರ್ಗಾ ಜಿಲ್ಲೆ, ವಿಜಯಪುರ ಜಿಲ್ಲೆ, ಮಹಾರಾಷ್ಟ್ರ ಮತ್ತು ಮುಂದೆಲ್ಲ ಜಿಲ್ಲೆಗಳಲ್ಲಿ ಎಲ್ಲನೂ ಕೂಡ ದಿವಸ ನಾವು ಈ ಒಂದು ಪ್ರವಾಹವನ್ನು ಎದುರಿಸುವಂಥ ಅನಿವಾರ್ಯತೆ ಎದುರಿಸಿದೆ. ಎಲ್ಲ ಅಧಿಕಾರಿಗಳು ಕೂಡ, ಜಿಲ್ಲಾಧಿಕಾರಿಗಳು, ನೀರಾವರಿ ಇಲಾಖೆ, ಇನ್ಕ್ಲೂಡಿಂಗ್ ACS ಆಫ್ ಗೌರವ್ ಗುಪ್ತಾ ಎಲ್ಲರೂ ಕೂಡ ಅದರಲ್ಲಿ ಆ್ಯಕ್ಟಿವ್ ಆಗಿ ದಿವಸ ಮಾಡ್ತಾ ಇದ್ದಾರೆ. ನೋಡೋಣ, ಇನ್ನು ಮತ್ತೆ 3-5-6 ದಿನ ಮತ್ತೆ ನೀರಿದೆ. ಉಳಿದ ಕಡೆನೂ ಕೂಡ 6 ಜಿಲ್ಲೆಯಲ್ಲಿ ಇವತ್ತು ದಿವಸ ಮಳೆ ಇದನ್ನು ಹೇಳಿದ್ದಾರೆ. ನಾವು ಅದಕ್ಕೆ ಸನ್ನದ್ಧರಾಗಿರಬೇಕು. ಆ ವಿಷಯದಲ್ಲಿ ಇವತ್ತು ದಿವಸ ಎಲ್ಲ ಕ್ರಮಗಳನ್ನು ಇವತ್ತು ದಿವಸ ತಗೊಳ್ತಾ ಇದ್ದೀವಿ. ನೋಡೋಣ, ಅವಶ್ಯಕತೆ ಬಿದ್ದರೆ ನಾವು ಇವತ್ತು ದಿವಸ ಜಿಲ್ಲಾ ಪ್ರವಾಸ ನನ್ನ ಒಂದು ಭೇಟಿಗೆ ಬಟ್ ಬರೇ ವಿಜಯಪುರ ಜಿಲ್ಲೆ ಅಷ್ಟೇ. ಭೀಮಾ ನಮ್ಮಲ್ಲಿ ಇಂಡಿ ಮತ್ತು ಸಿಂದಗಿ ತಾಲೂಕಿನಲ್ಲಿ ಬಾರ್ಡರ್ ಗೆಸ್ಟ್ ಬರ್ತದೆ, ಬಟ್ ಗುಲ್ಬರ್ಗಾನು ಬರ್ತದೆ, ಪ್ರಮುಖವಾಗಿ ಮಹಾರಾಷ್ಟ್ರ ಬರ್ತದೆ. ಅಂದರೆ ಕೆಲವೊಂದು ಕಡೆ ಇದೆಲ್ಲವೂ ಕೂಡ ಇದೆ. ಇದು ಕಾಂಪ್ರಹೆನ್ಸಿವ್ ಆಗಿ ಡೀಲ್ ಮಾಡಬೇಕಾಗಿರೋಂಥ ಸಂದರ್ಭ. ಈಗ ನಮ್ಮ ರಾಜ್ಯದಲ್ಲಿ ಏನು ಹಾನಿ ಆಗ್ತಾ ಇದೆ, ಅದಕ್ಕೆ ಒಂದು ಪ್ರಿವೆಂಟಿವ್ ತಗೋಬೇಕು. ಮೊದಲು ತಡೆಗಟ್ಟಲಿಕ್ಕೆ ನಾವು ಏನು ಮಾಡಬೇಕು, ಮುಳುಗಡೆ ಅಗ್ನಿ, ನಿಮ್ಮ ದತ್ತ ದೇವಸ್ಥಾನ ಕೂಡ ಮುಳುಗಡೆ ಆಗಿದೆ. ಆಳಂದಕ್ಕೆ ಬರ್ತದೆ, ಅದು ಆಳಂದ ತಾಲೂಕಿಗೆ ಬರ್ತದೆ, ಭಾಳ ಐತಿಹಾಸಿಕ ಇದು. ಹೀಗಾಗಿ ಇದು ಪ್ರಕೃತಿ ಮುಂದೆ ನಾವು ಯಾರು ಕೂಡ ದೊಡ್ಡವರಲ್ಲ. ಇದನ್ನು ಎದುರಿಸುವಂಥದ್ದು ಏನು, ನಾವು ಜಾಗರೂಕತೆಯಿಂದ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು. ಮತ್ತು ಇದು ಪ್ರವಾಹ ಆದಮೇಲೆ ಇವತ್ತು ದಿವಸ ಭಾಳಷ್ಟು ಡ್ಯಾಮೇಜಸ್ ಆಗಿದೆ. ಇವತ್ತು ಬೆಳೆ ಹಾನಿಯಾಗಿದೆ, ಇವತ್ತು ರಸ್ತೆಗಳ ಹಾನಿ ಆಗಿದ್ದಾವೆ, ಎಷ್ಟೋ ಜಮೀನಲ್ಲಿ ನೀರು ನುಗ್ಗಿ ಇವತ್ತು ದಿವಸ ಈ ಎಲ್ಲವೂ ಕೂಡ ಆಗಿದೆ. ಇದೆಲ್ಲವನ್ನು ಕೂಡ ನಾವು ಒಂದು ಪ್ರಿವೆನ್ಷನು, ಎರಡನೇದು ಹಾನಿಯಾಗಿದ್ದನ್ನು ನಾವು ಇದನ್ನು ನಿಭಾಯಿಸುವಂಥ ಕೆಲಸ ಆಗಬೇಕಾಗ್ತದೆ. ಈಗ ಭಾಳ ಪ್ರಿಮೆಚೂರ್. ಹೌದು, ಅದೆಲ್ಲನೂ ಕೂಡ ಭಾಳ ವಿಜಯಪುರ ಶೋಲಾಪುರ ಮೇನ್ ಹೈವೇನೂ ಕೂಡ ಇದಾಗಿದೆ. ಅಷ್ಟೇ ಅಲ್ಲ, ಪುಣೆ ಶೋಲಾಪುರದೂ ಕೂಡ ಭಾಳಷ್ಟು ಡ್ಯಾಮೇಜ್, ಭಾಳಷ್ಟು ರಸ್ತೆನೂ ಕೂಡ ಇದಾಗಿದ್ದಾವೆ. 3.5 ಲಕ್ಷ ಕ್ಯೂಸೆಕ್ಸ್ ಡೆಫಿಸಿಟ್ ಬೇಸಿನ್, ಅದು 10,000 ಕ್ಯೂಸೆಕ್ಸ್ 20,000 ಕ್ಯೂಸೆಕ್ಸ್ ಬಂದು ದೊಡ್ಡದು. 3.5 ಲಕ್ಷ ಕ್ಯೂಸೆಕ್ಸ್ ನೀರು ಇರ್ತದೆ. ನೆಕ್ಸ್ಟ್, ಸಿಂಹ ತಂದ ತಾನು ನೋಡ್ಕೊಳ್ಳಿ ಮಾರಾಯ. ಸುಮ್ಮನೆ ನಮ್ದು ಯಾಕೆ ಇದು ಮಾಡ್ತಾರೆ? ಈಗ ನಮ್ಮ ಬಸವಣ್ಣ ಈಗ ಪ್ರತ್ಯೇಕ ಧರ್ಮ ನಾವು ಇದು ಮಾಡ್ತೀವಲ್ಲ, ಪ್ರತಾಪ್ ಸಿಂಹಗೆ ಇಷ್ಟೇ ಹೇಳ್ಬಿಡಿ. ನಮ್ಮ ಇಷ್ಟಲಿಂಗ, ಇದು ನಮ್ಮ ದೇವರು, ನಮ್ಮ ಶಿವ. ಅಂದ್ರೆ ಯಾಕೆ ಬಸವಣ್ಣವ್ರು ಇದನ್ನು ಮಾಡಿದರು ಅಂದ್ರೆ, ಅವಾಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೆಲವು ಜನರಿಗೆ ಅವಕಾಶ ಇರಲಿಲ್ಲ. ಆಯ್ತಪ್ಪ, ಹಂಗೆ ಇಲ್ಲ, ನಿನ್ನ ದೇವ್ರು, ನಿನ್ನ ದೇಹವೇ ದೇಗುಲ ಅಂತ ಹೇಳಿದ್ರು. ನೀನೇ ದೇವರು, ನಿನ್ನ ದೇವೇ ದೇಗುಲ, ನೀವೇ ದೇವರು, ಯುವರ್ ಸೆಲ್ಫ್ ಇಸ್ ಅ ಗಾಡ್. ನಿನ್ನ ಅನ್ನೆಲ್ಲ ದೇವಸ್ಥಾನದಾಗ ಹೋಗಿ ನೀನು ಮಾಡ್ಬೇಕಾಗಿಲ್ಲಪ್ಪ, ನಿನ್ನ ಅಂಗೈಯಲ್ಲಿ ಇರ್ತದೆ ಸರ್. ಒಂದು ದೇವಸ್ಥಾನಕ್ಕೆ ಯಾರು ಹೋಗೋಕ್ಕಾಗಂಗಿಲ್ಲಲ್ಲ, ಆ ಜನರಿಗೆ ನಿನ್ನ ಅಂಗೈಲಲ್ಲಿ ನೀನು ಶಿವ ಇದ್ದಾನಪ್ಪ ಅಂತ ಹೇಳಿದ್ದು. ಅಷ್ಟೂ ಅವ್ರಿಗೆ ಪ್ರತಾಪ್ ಸಿಂಹಗೆ ಗೊತ್ತಿಲ್ಲ. ಅಂದರೆ ಯಾಕೆ ಬಸವಣ್ಣವರು ಇದನ್ನ ಬಸವ ಧರ್ಮ ಸ್ಥಾಪನೆ ಮಾಡಿದರು? ಕೆಲವೊಂದು ವ್ಯತ್ಯಾಸಗಳು, ಮೇಲು ಕೀಳು, ಅಸ್ಪೃಶ್ಯತೆ, ಸಮಾನತೆ, ಆಮೇಲೆ ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು, ಇದರಿಂದ ಅನುಭವ ಮಂಟಪ ಎಲ್ಲ ಕಾಯಕ ಸಮುದಾಯ ಕರ್ಕೊಂಡು ಈ ಬಸವ ಧರ್ಮವನ್ನು ಹುಟ್ಟಾಕಿದರು. ಪ್ರತಾಪ್ ಸಿಂಹಗೆ ಅಷ್ಟು ಕೂಡ ಗೊತ್ತಿರ್ಲಿಕ್ಕಂದ್ರೆ ಅವ್ನಿಗೆ ಹೇಳಿ ಇಷ್ಟೇ,
ಪ್ರತಾಪ್ ಸಿಂಹ ಪೂಜೆ ಮಾಡುವಾಗ ಏನು ಹೇಳ್ತಾನೆ, ಅವ್ರ ಮನೆಯವ್ರು ಕೇಳಿದ್ರೆ ಪ್ರತಾಪ್ ಸಿಂಹ ಪೂಜೆ ಮಾಡೋ ಟೈಮ್ನಾಗ ಮನೆಯವ್ರು ಕೇಳಿ ಹೇಳ್ತಾರೆ ಪೂಜೆ ಮಾಡಾಕತ್ತಾರ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ಅವ್ರ ಧರ್ಮಪತ್ನಿ ಏನು ಹೇಳ್ತಾರೆ ಅವ್ರಿಗೆ, ಪೂಜೆ ಮಾಡಾಕತ್ತಾರ ನಮ್ಮ ಮನೆಯವರು ಅಂತ ಪ್ರತಾಪ್ ಸಿಂಹ ಅವ್ರು ಅಂತೇಳಿ. ನಮ್ಮ ಲಿಂಗಾಯತರಾಗೆ ಹೋಗಿ ನಮ್ಮ ಮನೆಗೆ ಕೇಳಿದ್ರ, ನಮ್ಮ ಮನೆಗೆ ಹೆಣ್ಮಕ್ಳು ಕೇಳಿದ್ರೆ ಏನು ಹೇಳ್ತಾರೆ, ಪೂಜೆ ಮಾಡ್ಕೊಳಕತ್ತಾರ ಅಂತ ಹೇಳ್ತಾರೆ. ಪೂಜೆ ಮಾಡಾಕತ್ತಾರ ಬೇರೆ, ಮಾಡ್ತಾ ಇದ್ದಾರೆ ಅಂತ ಬೇರೆ. ಪೂಜೆ ಮಾಡ್ಕೋತಾ ಇದಾರೆ ಅಂದ್ರೆ ನನಗೆ ನಾನೇ ಪೂಜೆ ಮಾಡ್ಕೋತಾ ಇದ್ದೀನಿ. ಹೌದಲ್ಲ, ಇದ್ರ ಬಗ್ಗೆ ಒಂದು ದೊಡ್ಡ ಪ್ರವಚನ ಹೇಳ್ಬೋದು, ಅದು ಬೇಡ ಈಗ. ರೈಟ್, ನೆಕ್ಸ್ಟ್ ಕಾಂತಾರ. ಅದು ಸ್ವಾಭಾವಿಕ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಇದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು. ಈಗ ವೀರಶೈವರು ಶೈವ ಧರ್ಮದ ಒಂದು ಭಾಗ, ಹಿಂದೂ ಧರ್ಮದ ಒಂದು ಭಾಗ. ಹಿಂದೂ ಪದ ಅಂತೇಳಿ ಶೈವ ಅಂತೇಳಿ. ಬಸವಣ್ಣ ಶೈವ, ಶ್ರೇಷ್ಠ ಶೈವ, ನಮ್ಮ ಜಿಲ್ಲೆಯಿಂದ ಬಂದಂಥವ್ರು. ಇವತ್ತು ನಾನು ಬಸವ ಜನ್ಮಭೂಮಿಯಿಂದ ಬಂದವನು. ನಮ್ಮ ಸಂಸ್ಥೆನೇ ತಗೊಳ್ಳಿ, ನಮ್ಮ ಸಂಸ್ಥೆಯಲ್ಲಿ ಬಂತನಾಳ ಶಿವಯೋಗಿಗಳು 770 ಅಮರಗಣಗಳ ಲಿಂಗದ ಗುಡಿ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ನಿಮಗೆ. ಎಲ್ಲ ಶರಣರ ಹೆಸರಲ್ಲೇ ಒಂದೊಂದು ಲಿಂಗಗಳು ಇದು ಮಾಡಿದಂಥವ್ರು ಬಂತನಾಳ ಶಿವಯೋಗಿಗಳು. ಅವತ್ತು ಸಹ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥವ್ರು. ನಮ್ಮದು ಬಿಜಾಪುರ್ ಲಿಂಗಾಯತ್ ಎಜುಕೇಶನ್ ಸೊಸೈಟಿ. ಪ್ರಭಾಕರ್ ಕೋರೆದು ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ. ಸೊ ಹೀಗಾಗಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ. ಎಲ್ಲ ಕಡೆ ಬ್ರಾಹ್ಮಣರಲ್ಲಿ ಇಲ್ವಾ, ಏನೋ ಅದಾವಲ್ಲ, 4 ಯಾವ ಬೇರೆ ಬೇರೆ ಇದಾವೆ ಅಲ್ಲಿ ಏನ್ರಿ, 3-4 ಪಂಗಡಗಳು ಏನೋ ಅದಾವ್ರ, ಸ್ಮಾರ್ಥ ಇದಾವೆ. ಸೊ ಹೀಗಾಗಿ ನಮ್ಮಲ್ಲಿ ವೀರಶೈವ ಲಿಂಗಾಯತ ಬೇರೆ ಇದಾವೆ. ಅದು ಆಚರಣೆಗಳಲ್ಲಿ ವೀರಶೈವದಲ್ಲ ಆಚರಣೆಗಳು ಬೇರೆ ಇದಾವೆ, ಲಿಂಗಾಯತರ ಆಚರಣೆಗಳು ಬೇರೆ ಇದಾವೆ. ಬಸವಣ್ಣ ಹೇಳಿದ್ದು ಬೇರೆ, ಇವ್ರು ಹೇಳುದು ಬೇರೆ, ಎಲ್ಲವೂ ಕೂಡ ಅದಾವೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ. ಸ್ವಾಭಾವಿಕವಾಗಿ ಎಲ್ಲಾ ಧರ್ಮ ಬ್ರಾಹ್ಮಣರಲ್ಲೇ ಪೂರ್ವ ಅದೇನೋ ನಮ್ಮ ಕೃಷ್ಣ ಕುಲಾರ್ ಕುಕ್ಕಣೆ ಒಂದ್ ದಿವಸ ಬರೀ ಮಾಡ್ತಿದ್ರು ನನಗೆ. ಸ್ಮಾರ್ಥ ಇದು 108 ಶೈವ ವೈಷ್ಣವ 108 ಇದಾವೆ. ಆದ್ರೆ ಒಂದು ನೀವು ಮೈಸೂರು ಸೆನ್ಸಸ್ ತಗೊಳ್ಳಿ, ಪ್ರಥಮ 1871 ಏನಾಗ್ತದೆ, ಲಿಂಗಾಯತರು ಮತ್ತು ಬಸವಣ್ಣವರು ಚತುರ್ವರ್ಣದ ವಾಪಸ್ ಅಂದ್ರೆ ಹಿಂದೂ ಧರ್ಮದ ಭಾಗವಾಗಿರ್ಲಿಲ್ಲ. ಚತುರ್ವರ್ಣದ ಹೊರಗೆ ಜೈನರು ಹೆಂಗಿದಾರಲ್ಲ, ಸಿಖ್ರು ಹೆಂಗಿದಾರಲ್ಲ ಹಂಗೆ. ಆಮೇಲೆ ನೀವು ಮದ್ರಾಸ್ ಸೆನ್ಸಸ್ ತಗೊಳ್ರಿ, ಪ್ರತಿ ಕಾಲಮ್ನ ಶೈವೈಟ್ಸ್, ವಿಷ್ಣುವೈಟ್ಸ್, ಲಿಂಗಾಯಟ್ಸ್ ಅಂದ್ರೆ ಶೈವೈಟ್ಸ್ ಬೇರೆ, ವಿಷ್ಣುವೈಟ್ಸ್ ಬೇರೆ, ಲಿಂಗಾಯಟ್ಸ್ ಬೇರೆ. ಅದ್ರ ಸಲುವಾಗಿ ಇನ್ನೊಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈಗ ಬೇಡ. ನಾನು ನೋಡಿ ಈಗ ಒಂದು ಮಾತು ಹೇಳ್ತೀನಿ, ನಾನು ಬಸವ ಧರ್ಮದ ಪರವಾಗಿ, ನಾನು ಧರ್ಮದ ಕಾಲಮ್ನ ಲಿಂಗಾಯತಂತೆ ಬರ್ಸುತ್ತೇನೆ. ನಾವು ಯಾವಾಗಲೂ ಕೂಡ ಡಿಫರ್ ಆಗಿಲ್ಲ, ಆಗುವುದೂ ಇಲ್ಲ. ನಾವು ಲಿಂಗಾಯತರು. ವೀರಶೈವ ನಮ್ಮ ಒಂದು ಭಾಗ. ಅವರು ಬಂದು ಹೆಂಗೆ ಸ್ವೀಕಾರ ಮಾಡಿದಾರೆ ಬಸವ ಧರ್ಮ, ಹಂಗೆ ಅವರು ಒಂದು ಸ್ವೀಕಾರ ಮಾಡಿದ್ದಾರೆ. ನಾವು ಹಿಂದೆ ಯಾರು ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದಾಗ ಲಿಂಗಾಯತ ಮತ್ತು ವೀರಶೈವರು ಯಾರು ಬಸವ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ, ಮತ್ತು ಬಸವ ಧರ್ಮ ಸ್ವೀಕಾರ ಮಾಡಲಾದವ್ರು ಲಿಂಗಾಯತ ವಿರೋಧಿದವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವಾಗ ಅಷ್ಟು ಇದು ಆಗ್ಲಿ, ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಬಿಡಿ ಆಗದನ್ನ ಅದನ್ನ ಮಾತಾಡೋದು ನೋಡಿ. ಸಮನಾರ್ಥಕ ಅಂದ್ರೆ ಏನು ಕೂಡ ಕರೀದು ಹಂಗೆ ಅಂತಾರೆ, ನಾವು ಲಿಂಗಾಯತ ವೀರಶೈವ ಅಂತಾರೆ. ನಾನೀಗ ಬಹಳ ದೊಡ್ಡ ಮಾಡ್ಬೋದು, ನಾನು ಐ ಡೋಂಟ್ ಗೆಟ್ ಇಂಟು ಡಿಬೇಟ್. ಮತ್ತು ಇದು ಒಂದು 2 ನಿಮಿಷದಾಗ ಹೇಳುವಂಥದ್ದಲ್ಲ, ಇದು ಬಹಳಷ್ಟು ಇದೆ. ನೋಡಿ ಕರೆಕ್ಟ್ ರೀ. ಈಗ ಸ್ವತಂತ್ರ ನಂತರ ಇಂಡಿಕ್ ರಿಲಿಜನ್ಸು, ಔಟ್ಸೈಡ್ ರಿಲಿಜನ್ಸ್ 2 ಇತ್ತು, ಕ್ರಿಶ್ಚಿಯಾನಿಟಿ, ಇಸ್ಲಾಮು. ಇಂಡಿಕ್ ರಿಲಿಜನ್ಸ್ ಯಾವುದು, ನಮ್ಮ ಸಿಖ್ಸು, ಜೈನ್ಸು, ಬೌದ್ಧರು, ಎಲ್ಲ ನಮ್ಮಲ್ಲೇ ಇರುವಂಥ ಧರ್ಮಗಳು. ಅವಕ್ಕೆ ಮಾನ್ಯತೆ ಸಿಕ್ಕಿದೆಯಾ? ಸ್ವತಂತ್ರ ನಂತರನೇ ಸಿಕ್ಕಿದೆಯಾ? ಜೈನರಿಗಂತರೂ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಕೊಟ್ಟಂಥದ್ದು. ಹೀಗಾಗಿ ವಿಭಿನ್ನ ಇದೆ ಭೌಗೋಳಿಕವಾಗಿ. ಆಕ್ಚುಲಿ ಹಂಗೆ ನೋಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್. ವಿಡಿಯೋದಲ್ಲಿ ಕಿಪ್ಪಿಂಗ್ ನನ್ನ ಕಡೆ ಕಳಿಸ್ತೀನಿ, ಶೇರ್ ಮಾಡ್ತೀನಿ. ಹಿಂದೂ ಇಸ್ ಅ ವೇ ಆಫ್ ಲೈಫ್, ನಾಟ್ ಅ ರಿಲಿಜನ್. ಹಮ್ ನೈ ಮಾನತೆ ಕರ್ತಾ ಕಡಕ್ಕಾಗಿ ಹೇಳಿದಾರೆ ಅದನ್ನು ಇಂಟರ್ವ್ಯೂ ನಂತರ. ಸೊ ಭೌಗೋಳಿಕವಾಗಿ ನಾವು ಹಿಂದೂಗಳು, ಪ್ರತಿಯೊಬ್ಬರು ಕೂಡ ಭಾರತ ದೇಶದಲ್ಲಿ ಇರುವಂಥವ್ರು ಎಲ್ಲ 140 ಕೋಟಿ ಹೂವರ್ ಇಟ್ ಈಸ್, ಅವ್ರು ಜೈನರು ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧಿಸ್ಟ್ ಇರ್ಬೋದು, ಎಲ್ಲರೂ ಕೂಡ ಭೌಗೋಳಿಕವಾಗಿ 140 ಕೋಟಿ ಹಿಂದೂಗಳು. ಅದ್ರಾಗ 2 ಮಾತುಗಳಿಲ್ಲ. ಹಿಂದೂ ಇಸ್ ಅ ವೇ ಆಫ್ ಲೈಫ್. ನಾವು ಹಿಂದೂ ವಿರೋಧಿಗಳೂ ಅಲ್ಲ. ಬಸವಣ್ಣವರು
ಹಿಂದೂ ಧರ್ಮದಲ್ಲಿ ಶೈವ ಬ್ರಾಹ್ಮಣರು ಬಹಳ ಶ್ರೇಷ್ಠ ಕುಟುಂಬ, ನಮ್ಮ ವಿಜಯಪುರ ಜಿಲ್ಲೆಯವರು ಹುಟ್ಟಿದಂಥವ್ರು. ಅವರು ಇದನ್ನ ಇದು ಮಾಡ್ತಾರೆ. ಅವ್ರಿಗೆ ಮುಂದುವರಿಬೋದಾಗಿತ್ತಲ್ಲ. ಅಂದ್ರೆ ಅಲ್ಲಿ ಅಸ್ಪೃಶ್ಯತೆ, ಅಸಮಾನತೆ ಏನಿತ್ತಲ್ಲ, ಇಟ್ಸ್ ಅ ರಿಫೈನ್ಡ್ ದಿಸ್ ಒನ್, ಸುಧಾರಿಸಿ ಇದು ಮಾಡುವಂಥದ್ದು. ಹೀಗಾಗಿ ನಾವಂತರೂ ನಮ್ಮ ಕನ್ಸಿಸ್ಟೆನ್ಸಿ ಸ್ಟ್ಯಾಂಡ್ ಇದೆ, ಲಿಂಗಾಯತ್. ಬಸವ ಧರ್ಮ ಅಂದ್ರೆ ಲಿಂಗಾಯತ ಎರಡು ಒಂದೇ. ಲಿಂಗಾಯತ ಬಸವ ಧರ್ಮ ಬೇರೆ ಅಲ್ಲ. ಬಸವ ಧರ್ಮ ಇಸ್ ಲಿಂಗಾಯತ ಧರ್ಮ, ಲಿಂಗಾಯತ ಧರ್ಮ ಇಸ್ ಬಸವ ಧರ್ಮ. ಸರ್, ಈ ಸರಿ ಧಾರವಾಡದಲ್ಲಿ ಸರ್ ಜೆನ್ಸಿ ಮಾಡೆಲ್ನಲ್ಲಿ ಪ್ರೊಟೆಸ್ಟ್ ಆಗಿದೆ ಅಂತ ಚರ್ಚೆ ಆಗ್ತಾ ಇದೆ. 2019 ಕೂಡ ಈಗ ಮೋಸ್ಟ್ಲಿ ನೇಮಕಾತಿಗಳೆಲ್ಲನೂ ಕೂಡ ಈ ಒಳ ಮೀಸಲಾತಿ ಸಲುವಾಗಿ ಎಲ್ಲನೂ ಕೂಡ ಇದಾಗಿತ್ತು. ಮುಖ್ಯಮಂತ್ರಿಗಳಿಗೆ ಗಮನಕ್ಕಿದೆ ಮತ್ತು ನಾವು ನಮ್ಮ ಇದರಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಕೂಡ ನಾವು ಹೇಳಿದ್ದೀವಿ, ಹಿಂದೆ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೀವಿ, ಇಷ್ಟೆಲ್ಲ ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸಿನ ಹಂತ ಹಂತವಾಗಿ ನಾವು ಇದು ಮಾಡಬೇಕು ಅಂತ ಹೇಳಿ ಆ ಹಂತ ಹಂತವಾಗಿ ಆ ವೇಕೆನ್ಸಿಯನ್ನು ತುಂಬ್ತೀವಿ. ಓಕೆ.